ಒಬ್ಬ ಗೇಮರ್ ಒಂದು ಬೈಕ್ ಲಾಂಚ್ ಮಾಡಕ್ ಬಂದಾನೆ. ಅಂಡ್ ಇನ್ನೊಂದ್ ಏನಂತಂದ್ರೆ ಇದ್ರೊಳಗೆ ಕೈವಾಡ ಯಾರ್ದೈತೆ ಹೇಳ್ರಿ, ಟಿಪಿಕಲ್ ಕನ್ನಡಿಗ ಅದ. Guys, after a long time we make a EFX video editing on this video. ತುಂಬಾನೇ ದಿನಗಳಾದ್ಮೇಲೆ EFX ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಾಡಬೇಕು ಅನ್ನೋ ರೀಸನ್ ಇಷ್ಟೇ, ಮಾಡಬಾರ್ದು ಅನ್ನೋ ರೀಸನ್ ಬೇರೆ ಇದೆ. ಸೊ ತುಂಬ ಜನಗಳು ಕೇಳ್ತಾ ಇದ್ರು ಕೂಡ EFX ವಿಡಿಯೋ ಎಡಿಟಿಂಗ್ ಹೇಳ್ಕೊಡಿ ಬ್ರೋ ಅಂತ. ನೋಡಿ, EFX ವಿಡಿಯೋ ಎಡಿಟಿಂಗ್ಗೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ ಮತ್ತು ಪ್ಯಾಕ್ಗಳು ಬೇಕಾಗುತ್ತೆ. ಸೊ ನಾನು ಪ್ರೀವಿಯಲ್ ತೋರಿಸಿರೋ ವಿಡಿಯೋನ ಸಿಂಪಲಾಗಿ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಿಮಗೆ ಫುಲ್ ಪ್ರಾಜೆಕ್ಟ್ನ ಕೊಡೋಕ್ಕಾಗಲ್ಲ. ನಿಮಗೆ 50 ಸೇಕ್ ಎಫೆಕ್ಟು ಮತ್ತು 4-5 CC ಎಫೆಕ್ಟ್ನ ಕೊಟ್ಟಿರ್ತೀನಿ. ನಾನು CC ಎಫೆಕ್ಟ್ ಆಲ್ರೆಡಿ 2-3 ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ಮತ್ತು ಇದರಲ್ಲೂ ಕೂಡ ಕೊಟ್ಟಿರ್ತೀನಿ. ಯೂನಿಕ್ ಆಗಿದೆ, ಯೂಸ್ ಮಾಡಿಕೊಡ್ರಿ. ಸೊ ಹಾಗಿದ್ರೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತಂದ್ರೆ, ಇನ್ನೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನೀವು ಹೆಂಗೆ ಯೂಸ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿಯೊಂದು ನೀವು ಯಾವುದೇ ಒಂದು EFX ವಿಡಿಯೋ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ನ ಅರ್ಥ ಮಾಡ್ಕೊಂಡಿರಿ. ಈಗ ಸ್ಟಾರ್ಟಿಂಗಲ್ಲಿ ಏನೋ ಒಂದು ಡೈಲಾಗ್ ಹೇಳ್ತೀರಿ, ಡೈಲಾಗ್ ಹೇಳಿದ ಮೇಲೆ ಮ್ಯೂಸಿಕ್ ಸ್ಟಾರ್ಟ್ ಮಾಡ್ತಾಯಿರಿ, ಅಥವಾ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಆಗ್ಬಿಟ್ಟು ಆ ಡೈಲಾಗ್ನ ಸ್ಟಾರ್ಟ್ ಮಾಡ್ತಾಯಿರಿ. ಯಾಕಂದರೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟು ಇಂಪಾರ್ಟೆನ್ಸ್ ಕೊಡುತ್ತಂದರೆ ಆ ಒಂದು ವಿಡಿಯೋನೇ ದೊಡ್ಡದಾಗಿ ಲೆವೆಲ್ ಅಪ್ ಆಗುತ್ತೆ. ಓಕೆನಾ? ಸೊ ಈಗ ನೋಡ್ತಾ ಇದ್ದೀರಲ್ವಾ, ಸೇಮ್ ಇದೇ ರೀತಿ ಸ್ಟಾರ್ಟಿಂಗ್ ಡೈಲಾಗ್ ಬರುತ್ತೆ. ನಾನು ಮಾಡ್ಬೇಕಾದ್ರೆ ಮೊಬೈಲ್ ಮಾತ್ರ ಸಿಕ್ಕಾಪಟ್ಟೆ ಹಂಗಾಯಿತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇನಾ. ಸೊ ನಿಮ್ಗೆ ಹೆಂಗೆ ಯೂಸ್ ಆಗುತ್ತೆ ಹಂಗೆ ನೀವು ಯೂಸ್ ಮಾಡ್ಕೊಳ್ರಿ. ಇಲ್ಲಿ CC ಎಫೆಕ್ಟ್ ಹಾಕಿದ್ದೀನಿ ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ಡೈಲಾಗ್ ಹೇಳ್ತಾ ಇದ್ದಾರೆ. ಸೊ ಒಬ್ಬ ಗೇಮರು ಅದು ಏನೋ ಸಮಥಿಂಗ್ ಹೇಳಿದ್ರು. ಅದಾದಮೇಲೆ ನಾನು ಸೊ ಲಾಸ್ಟಲ್ಲಿ ಟಿಪಿಕಲ್ ಕನ್ನಡಿಗ ಅವ್ರದ್ದು ವಾಯ್ಸ್ ತೊಗೊಂಡ್ರು. ಓಕೆನಾ? ಸೊ ಅದಕ್ಕೋಸ್ಕರ ನಾನೀಗ ಟಿಪಿಕಲ್ ಕನ್ನಡ ಅವ್ರದ್ದು ಇಮೇಜಸ್ಗಳು ಮತ್ತು ವೀಡಿಯೋಸ್ಗಳನ್ನ ತೊಗೊಂಡಿದ್ದೀನಿ ಇನ್ಸ್ಟಾಗ್ರಾಮಿಂದ. ಅದಕ್ಕೆ CC ಎಫೆಕ್ಟ್ನ ಹಾಕಿದ್ದೀನಿ ಮತ್ತು ಸೇಕ್ ಎಫೆಕ್ಟ್ನ ಕೂಡ ಇದಕ್ಕೆ ನಾನು ಹ್ಯಾಡ್ ಮಾಡಿದ್ದೀನಿ. ಓಕೆನಾ? ಸೇಕ್ ಎಫೆಕ್ಟ್ನ ಹ್ಯಾಡ್ ಮಾಡಿದ್ದೀನಿ. ನಾನು ನಿಮಗೆ 50 ಸೇಕ್ ಎಫೆಕ್ಟ್ ಕೊಟ್ಟಿರ್ತೀನಿ. ಇನ್ಕ್ಲೂಡಿಂಗ್ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡಿಕೊಡ್ರಿ. ಸೊ ಇಲ್ಲಿ ನನಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ ಹಾಕಿದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕೂಡ ನಿಮಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಕೊಟ್ಟಿರ್ತೀನಿ. ಆ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ರಿ. ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ ಆದರೂ ವೈರಲ್ ಆಗ್ತಿರುವಂಥ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಆ ಒಂದು ಪೇಜಲ್ಲಿ ಸಿಗ್ತವೆ ನಿಮಗೆ. ಓಕೆನಾ? ಸೊ ಈ ರೀತಿಯಾಗಿ ನೀವು ಬೀಟ್ ಮಾರ್ಕ್ನ ಹಾಕ್ಕೊಂಡು, ಸೊ ಬೀಟ್ ಮಾರ್ಕ್ ಮಧ್ಯದಲ್ಲಿ ನಿಮಗೆ ನೋಡ್ತಾ ಇದ್ದೀರಲ್ವ, ಸೊ ಅದೇ ರೀತಿಯಾಗಿ ಅಂತ ಫೋಟೋಸ್ಗಳು ಅಥವಾ ಇಮೇಜಸ್ಗಳನ್ನ ನೀವು ಇಲ್ಲಿ ಜಸ್ಟ್ ಹ್ಯಾಡ್ ಮಾಡ್ತಾ ಹೋಗಿ ಸೇಕ್ ಎಫೆಕ್ಟ್ನ ಹಾಕ್ತಾ ಹೋದ್ರೆ, ಸೊ ಕರೆಕ್ಟಾಗಿ ಹಾಕೋಕ್ಕಿಂತ ಮುಂಚೆ ಬೀಟ್ ಮಾರ್ಕ್ನ ಕರೆಕ್ಟಾಗಿ ಹಾಕ್ಕೊಳ್ರಿ. ಇಲ್ಲಿ ನೋಡ್ತಾ ಇರ್ಬೋದು ಸಾಂಗ್ ಬೀಟ್ ಹೆಂಗೆ ಹೋಗುತ್ತೆ. ಓಕೆನಾ? ಆ ರೀತಿ ನಾನು ಸೇಕ್ ಎಫೆಕ್ಟ್ ಮತ್ತು ಬೀಟ್ ಮಾರ್ಕ್ನ ಹಾಕೊಂಡಾದ್ಮೇಲೆ ನೀಟಾಗಿ ಅದನ್ನು ಫಿಕ್ಸ್ ಮಾಡಿದ್ದೀನಿ. ಅಲ್ಲಲ್ಲಿ ಎಲ್ಲೆಲ್ಲಿ ಬೀಟ್ ಮಾರ್ಕ್ ಸ್ಟಾರ್ಟ್ ಆಗುತ್ತೆ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಥವಾ ಇನ್ನೂ ಡೀಟೇಲ್ ಆಗಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದಕ್ಕೊಂದಿನ ಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ. ಬಟ್ ಹೇಳ್ತಾ ಇರೋದೇನು ಅಂದರೆ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗ್ತಿದೆ ಮೊಬೈಲ್ ಅಂದು. ಓಕೆನಾ? ಸೊ ಯಾಕಂದರೆ ಇಲ್ಲಿ ಎಫೆಕ್ಟ್ಗಳು ಸಿಕ್ಕಾಪಟ್ಟೆ ಹಾಕಿದ್ದೀನಿ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಹ್ಯಾಂಗ್ ಆಯಿತು. ಸೊ ಔಟ್ಪುಟ್ಟು ನಾನು ಪ್ರೀವಿಯಲ್ ತೋರಿಸೋದಲ್ವ, ಸೇಮ್ ಅದೇ ರೀತಿನೇ ಬರುತ್ತೆ, ಏನು ಚೇಂಜಸ್ ಏನು ಬರೋಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ಸ್ ಏನು ಅಂತಂದರೆ ನೀವು ಬೀಟ್ ಮಾರ್ಕ್ನ ಹೆಂಗೆ ಹಾಕ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ಅಲ್ಲಿ ನೋಡ್ತಾ ಇದ್ದೀರಲ್ವ, ಸೊ ಈ ಥರ ಬೀಟ್ ಮಾರ್ಕ್ನ ಈ ಥರ ಹೆಂಗೆ ಹಾಕ್ತೀರ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಸಾಂಗನ್ನು ಕೂಡ ಯಾವ ರೀತಿ ನೀವು ಚೂಸ್ ಮಾಡ್ಕೊಳ್ಳೋದ್ರ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಏನು ಸ್ಟಾರ್ಟಿಂಗಲ್ಲಿ ಯಾವಾಗಲೂ EFXನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಬೇಸಿಕ್ಕನ್ನು ಅರ್ಥ ಮಾಡ್ಕೊಂಡಿರಿ. ಸ್ಟಾರ್ಟಿಂಗ್ ಯಾವುದಾದ್ರೂ ಒಂದು ಡೈಲಾಗು ಅಥವಾ ಯಾವುದಾದ್ರೂ ಒಂದು ಮಾಸ್ ಇರುವಂತಹ ಒಂದು ಮಾತು ಆಡಿರ್ತಾರಲ್ವ, ಅದನ್ನು ತಗೊಂಡು ನೆಕ್ಸ್ಟ್ ಪರ್ಪಸ್ ಏನಿರುತ್ತೆ ಆ ಒಂದು ಮ್ಯೂಸಿಕ್ ತಂತೆ ಇಮೇಜಸ್ಗಳು ಫೋಟೋಸ್ಗಳನ್ನ ಹ್ಯಾಡ್ ಮಾಡ್ತಾ ಹೋಗಿ. ಓಕೆನಾ? ಸಿಂಪಲ್ ಆಗಿರುವಂಥ ಮೆಥಡ್ ಇದು. ಸೊ ಐ ಥಿಂಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಆಗಿ ಟ್ರೈ ಮಾಡಿರಿ. ಓಕೆನಾ? ಸೊ ವಿಡಿಯೋ ಫುಟೇಜನ್ನು ನಾನು ಆಲ್ಮೋಸ್ಟ್ ಆಗಿ ಅವರ ಇನ್ಸ್ಟಾಗ್ರಾಮ್ ಪೇಜಿಂದನೇ ತೊಗೊಂಡಿದ್ದೀನಿ. ಓಕೆನಾ? ಫೋಟೋಸ್ಗಳು ಮತ್ತು ಏನು ಇಮೇಜಸ್ಗಳು ಏನಿದೆ, ಸೊ ಸಿಂಪಲ್ ಆಗಿ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ನೋಡಿ, ಸಿಂಪಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಏನಿಲ್ಲ ಜಾಸ್ತಿ ಎಕ್ಸ್ಪೋರ್ಟ್ ಕೊಟ್ಕೊಂಡು ಆಮೇಲೆ ಲಾಸ್ಟಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಗೈಸ್.